ಗರಿ ಗರಿಯಾದ ದೋಸೆ ನೋಡಿ, ತೆಳುವಾಗಿ ಪೇಪರ್ ಥರ ಇದೆ ನೋಡಿ, ಎಷ್ಟು ಸಾಫ್ಟ್ ಇದೆ. ಖಾಲಿ ಒಂದು 15ರಿಂದ 20 ನಿಮಿಷ ಸಾಕು ಈ ದೋಸೆ ಮಾಡಲಿಕ್ಕೆ. ಫ್ರೆಂಡ್ಸ್, ನಾನಿವತ್ತೊಂದು ರಪಕ್ ಅಂತ ಹೇಳಿ ಒಂದು ದೋಸೆ ಮಾಡಿ ತೋರಿಸ್ತೇನೆ. ಇನ್ಸ್ಟೆಂಟಾಗಿ ಒಂದು ಹೆಸರುಬೇಳೆ ದೋಸೆ, ಅದು ಭಾರಿ ಸ್ಪೆಷಲ್ ಆಗಿ ಹೆಲ್ದಿ ಆಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಈ ಥರ ಹೆಸರುಬೇಳೆ ಇರುತ್ತಲ್ಲ, ನಾನು ಇದನ್ನು 1 ಲೋಟದಷ್ಟು ನೀರಿಗೆ ಹಾಕಿ ನೆನೆಸಿಟ್ಟಿದ್ದೇನೆ. ನೋಡಿ, ಹೆಸರುಬೇಳೆ ಚಂದ ನಂದಿದೆ. ನಾನೊಂದು 20 ನಿಮಿಷಗಳ ಕಾಲ ಹಾಗೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಅಷ್ಟೇ ಚಂದ ತೊಳೆದಿದ್ದೇನೆ. ತೊಳೆದು ನೀರಲ್ಲಿ ನೆನೆಸಬೇಕು. ನಾನು ದೋಸೆಗೆ ಹಾಕಲಿಕ್ಕೆ ಅಂತ ಹೇಳಿ ನಾನಿಲ್ಲಿ 1 ಇಂಚ್ ಆಗುವಷ್ಟು ಶುಂಠಿ ತಗೊಂಡಿದ್ದೇನೆ. ಸಿಪ್ಪೆಲ್ಲ ತೆಗೆದಿದ್ದೇನೆ. ಹಾಗೆಯೇ 1 ಹಸಿಮೆಣಸು, 1 ಚಮಚದಷ್ಟು ಜೀರಿಗೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಏನು ಸಾಮಗ್ರಿ ಎಲ್ಲ ಹಾಕಲಿಕ್ಕಿಲ್ಲ. ನೋಡಿ, ಇಷ್ಟೇ ಹೆಸರುಬೇಳೆ, ಜೀರಿಗೆ, ಹಸಿಮೆಣಸು, ಹಾಗೆಯೇ ಶುಂಠಿ, ಉಪ್ಪು ಇಷ್ಟನ್ನೇ ಹಾಕಿ ರುಬ್ಬಿಕೊಳ್ಬೇಕು ನುಣ್ಣಗೆ. ಬೇಗ ಆಗ್ತದೆ, ಏನು ತುಂಬ ಸಾಮಗ್ರಿ ಎಲ್ಲ ಹಾಕಲಿಕ್ಕಿಲ್ಲ. ನೋಡಿ, ಜೀರಿಗೆ ಹಾಕ್ಕೊಳ್ತೇನೆ, ಶುಂಠಿ ಹಾಗೆ ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಹೆಸರುಬೇಳೆ ನೆನೆಸಿದ ನೀರನ್ನು ಸ್ವಲ್ಪ ಹಾಕುವ, ತುಂಬ ಬೇಡ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳುವ. ನೋಡಿ, ದೋಸೆ ಹದಕ್ಕೆ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿದ್ದು ಇಷ್ಟಾದರೆ ಸಾಕು. ನಂತರ ನೋಡಿಕೊಂಡು ದೋಸೆ ಹದಕ್ಕೆ ಮಾಡಿಕೊಂಡ್ರೆ ಆಯಿತು. ನುಣ್ಣಗೆ ರುಬ್ಬಿದ್ದೇನೆ ನೋಡಿ. ನೋಡಿ, ಈ ಥರ ಹದ ಇದ್ದರೆ ಸಾಕು. ನಮ್ಮ ದೋಸೆ ಹದಕ್ಕೆ ಬಂದಿದೆ ನೋಡಿ. ದೋಸೆ ಕಲ್ಲಿಟ್ಟಿದ್ದೇನೆ, ಸ್ವಲ್ಪ ಬಿಸಿ ಆಗಲಿ. ಕಲ್ಲು ಬಿಸಿ ಆಯಿತು. ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳುವ. ಕಲ್ಲಿಗೆ ನಾವು ಸರಿ ಎಣ್ಣೆ ಹಾಕುವ. ನೋಡಿ, 1 ಸೌಟು ಹಾಕೊಂಡೆ ದೋಸೆಗೆ. ಕಣ್ಣು ಕಣ್ಣು ಬೀಳ್ತಾ ಉಂಟು ನೋಡಿ. ಎಲ್ಲ ಕಡೆಯಲ್ಲಿ ಫುಲ್ ಬೆಂದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳುವ. ಮೇಲ್ಗಡೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತೇನೆ. ಶುದ್ಧ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಅಂದರೆ ಹೆಸರುಬೇಳೆ ಹಾಗೇನೆ ಫುಲ್ ನಾವು ಒಂದು 15ರಿಂದ 20 ನಿಮಿಷ ನೆನೆಸಿದ್ರೆ ಸಾಕು. ಈ ಥರ ಚಂದ ದೋಸೆ ಬರ್ತದೆ. ಇದನ್ನು ಹಾಗೆ ಮುಚ್ಚಿಡುವ. ಈ ದೋಸೆ ಅಂತೂ ಭಾರಿ ಸ್ಪೆಷಲ್, ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂಥದ್ದು. ಬೆಳಗ್ಗೆ ಏಳುವಾಗ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದ್ರು ಕೂಡ ನಮಗೆ ದೋಸೆ ತಿನ್ಬೇಕಂತ ಆಸೆ ಇದ್ದರೆ ಈ ಥರ ಒಂದು ದೋಸೆಯನ್ನು ಬೆಳಗ್ಗೆ ಬೇಗ ರೆಡಿ ಮಾಡ್ಬೋದು. ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ. ಹೆಸರುಬೇಳೆ ಅಂತ ಹೇಳಿದರೆ ಸ್ವಲ್ಪ ತಂಪು ನೋಡಿ, ದೇಹಕ್ಕೂ ಕೂಡ ಭಾರಿ ಒಳ್ಳೆಯದು. ತುಂಬ ಏನು ಸಾಮಗ್ರಿ ಏನು ಹಾಕಲಿಕ್ಕಿಲ್ಲ. ಮನೆಯಲ್ಲಿ ಇದ್ದಿದ್ದೆ ಶುಂಠಿ ಮತ್ತು ಹಾಗೆಯೇ ಹಸಿಮೆಣಸು ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ಇರ್ತದೆ. ಹೆಸರುಬೇಳೆ ನಾವು ಸಾಂಬಾರಿಗೆಲ್ಲ ಏನಾದರೂ ತಂದಿದ್ದೆ ಸ್ವಲ್ಪ ಜಾಸ್ತಿ ಇದ್ದರೆ ಅದರಿಂದಲೇ ದೋಸೆ ಮಾಡ್ಕೋಬೋದು. ಒಂದು ಸೈಡಲ್ಲಿ ಬೆಂದಿರ್ತದೆ, ಅದನ್ನು ಮಗುಚಿ ಹಾಕೊಳ್ಳುವ. ಬೆಂದ ನಂತರ ಚಂದ ಏಳಲಿಕ್ಕೆ ಬರ್ತದೆ ನೋಡಿ. ನೋಡಿ, ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಎರಡೂ ಕಡೆಯಲ್ಲಿ ಅದೇ ರೀತಿ ಬೇಯಬೇಕು. ತೆಳುವಾಗಿ ಹೇಗೆ ಬರ್ತದೆ ನೋಡಿ. ದೋಸೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳಿ. ಗರಿ ಗರಿಯಾದ ದೋಸೆ ನೋಡಿ, ತೆಳುವಾಗಿ ಪೇಪರ್ ಥರ ಇದೆ ನೋಡಿ, ಎಷ್ಟು ಸಾಫ್ಟ್ ಇದೆ. ಖಾಲಿ ಒಂದು 15ರಿಂದ 20 ನಿಮಿಷ ಸಾಕು ಈ ದೋಸೆ ಮಾಡಲಿಕ್ಕೆ. ಎಷ್ಟು ತೆಳು ಮಾಡಿದರೂ ಕೂಡ ಬೇಗ ಎದ್ದು ಬರ್ತದೆ ದೋಸೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸ್ಪೆಷಲ್ ಆಗಿ ಮಾಡುವಂತಹ ಇನ್ಸ್ಟೆಂಟ್ ಹೆಸರುಬೇಳೆ ದೋಸೆ ಹೇಗೆ ಬಂದಿದೆ ಅಂತ ಹೇಳಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.